ವಿಡಿಯೋದಲ್ಲಿ ಪಿ ಇ ರೇಷಿಯೋ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪಿ ಇ ರೇಷಿಯೋ ಅಂದರೆ ಪ್ರೈಸ್ ಟು ಅರ್ನಿಂಗ್ಸ್ ಅಂತ. ಇವಾಗ ನೀವು ಯಾವುದೇ ಕಂಪ್ನಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಅಂದರೆ ಸ್ಕ್ರೀನರಲ್ಲಿ ಬಂದು ಇನ್ಫೋಸಿಸ್ ಅಂತ ಇಲ್ಲಿ ಟೈಪ್ ಮಾಡಿ, ಆ ಕಂಪ್ನಿದು ಪಿ ಇ ರೇಷಿಯೋ ಬರುತ್ತೆ. ಇಲ್ಲಿ ನೋಡಿದ್ರೆ ಇಲ್ಲಿ ಸ್ಟಾಕ್ ಪಿ ಇ ಅಂತ. ಇದು ಪ್ರೈಸ್ ಟು ಅರ್ನಿಂಗ್ಸ್. ಪ್ರೈಸ್ ಟು ಅರ್ನಿಂಗ್ಸ್ ಅಂದರೆ ಹೌ ಮಚ್ ಯು ಆರ್ ವಿಲ್ಲಿಂಗ್ ಟು ಪೇ ಫಾರ್ 1 ರೂಪಿ ಆಫ್ ಅರ್ನಿಂಗ್ ಅಂತಾರೆ. ಅಂದರೆ 1 ರೂಪಿ ಅರ್ನ್ ಮಾಡೋದಕ್ಕೆ ಎಷ್ಟು ಟೈಮ್ಸ್, ಎಷ್ಟು ಪಟ್ಟು ನೀವು ಜಾಸ್ತಿ ಪೇ ಮಾಡ್ತೀರ. ಅಂದರೆ ಇದು 14 ಪಟ್ಟು ನೀವು 1 ರೂಪಿ ಅರ್ನ್ ಮಾಡೋಕ್ಕೆ 14 ಪಟ್ಟಷ್ಟು ಜಾಸ್ತಿ ಪೇ ಮಾಡ್ತಾಯಿದ್ದೀರ. ಪ್ರೀಮಿಯಮ್ ಅಂತ, ಎಷ್ಟು ಪ್ರೀಮಿಯಮ್ ಪೇ ಮಾಡ್ತಾಯಿದ್ದೀವಿ ಅಂತ. ಏನಕ್ಕೆ ಪ್ರೀಮಿಯಮ್ ಪೇ ಮಾಡ್ತೀವಿ ಅಂದರೆ ಕಂಪ್ನಿ ಅರ್ನಿಂಗ್ಸ್ ಮೇಲೆ. ಅಂದರೆ ಕಂಪ್ನಿ ಚೆನ್ನಾಗಿ ಅರ್ನ್ ಮಾಡ್ತಿದೆ ಅಂದರೆ, ಇವಾಗ ನೆಟ್ ಪ್ರಾಫಿಟ್ಟು ಇದು ಚೆನ್ನಾಗಿ ಗ್ರೋ ಆಗ್ತಿದೆ, ಸೇಲ್ಸು ಚೆನ್ನಾಗಿ ಗ್ರೋ ಆಗ್ತಿದೆ ಅಂದರೆ ಅದಕ್ಕೆ ಪ್ರೀಮಿಯಮ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಇರುತ್ತಲ್ಲ, ಇದು ಗ್ರೋ ಆಗ್ತಾ ಇದ್ದರೆ ಆ ಕಂಪ್ನಿಗೆ ಪ್ರೀಮಿಯಮ್ ಜಾಸ್ತಿ ಪೇ ಮಾಡ್ತೀವಿ. ಇವಾಗ ಆ ಕಂಪ್ನಿ ಅಷ್ಟೇ ಆಲ್ಮೋಸ್ಟ್ 6,000 ಅದೇ ರೇಂಜಲ್ಲೇ, 6,000 to 7,000 to 8,000 ಇದೇ ರೇಂಜಲ್ಲೇ ಇದೆ. ಕಂಟಿನ್ಯೂಸ್ ಗ್ರೋತ್ ಇಲ್ಲ. ಇಲ್ಲಿ ನೋಡಿ 7,975 ಇದೆ, ಮತ್ತು ಇಲ್ಲಿ ನೋಡೋದು 7,000. ಅದೇ ಗ್ರೋತಲ್ಲೇ ಇದೆ, ಕಂಟಿನ್ಯೂಸ್ ಅಪ್ವರ್ಡಲ್ಲಿ ಇರಬೇಕು. ಈಗ ಗ್ರೋತ್ ಇದ್ದಾಗ ಕಡಿಮೆ ಪಿ ಇರುತ್ತೆ. ಯೂಶ್ವಲಿ ಕಡಿಮೆ ಪಿ ಇದೆ ಅಂದರೆ ಬೈ ಮಾಡೋದು, ಜಾಸ್ತಿ ಪಿ ಇದೆ ಅಂದರೆ ಸೆಲ್ ಮಾಡೋದು, ಆ ಥರ ಮಾಡಬಾರ್ದು. ಏನಕ್ಕೆ ಕಡಿಮೆ ಪಿ ಇದ್ದರೆ ಬೈ ಮಾಡಬಾರ್ದು ಅಂದರೆ, ಕಡಿಮೆ ಪಿ ಇದೆ ಅಂದರೆ ಸ್ಟಾಕು ಚೀಪಾಗಿದೆ ಅಂತ ಹೇಳ್ತಾರೆ. ಕಡಿಮೆ ಸ್ಟಾಕ್ ಚೀಪಾಗಿ ಏನಕ್ಕಿರುತ್ತೆ ಅಂದರೆ ಅದಕ್ಕೆ ಗ್ರೋತ್ ಇಲ್ಲ, ಅದಕ್ಕೆ ಚೀಪಾಗಿರುತ್ತೆ. ಇವಾಗ ಸ್ಟಾಕಲ್ಲಿ ಗ್ರೋತ್ ಇದ್ದಾಗ ಆಬ್ವಿಯಸ್ ಆಗಿ ಸ್ಟಾಕ್ ಪಿ ಇ ಜಾಸ್ತಿ ಆಗುತ್ತೆ. ಹೆಂಗೆ ಅಂದರೆ ಎಕ್ಸಾಂಪಲ್, ಇವಾಗ ನಾವು ಮೊಬೈಲ್ಸು ತುಂಬ ಮೊಬೈಲ್ಸ್ ಇರ್ತವೆ. ಐಫೋನ್ ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಸಪ್ರೇಟ್ ಬೇರೆ ಮೊಬೈಲ್ಸು ಇರ್ತವೆ. ಬಟ್ ನಾವು ಐಫೋನ್ಗೆ ಯಾಕೆ ಜಾಸ್ತಿ ಪೇ ಮಾಡ್ತೀವಿ ಅಂದರೆ ಅದು ಕ್ವಾಲಿಟಿ, ಅದು ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಪ್ರೀಮಿಯಂ ವ್ಯಾಲ್ಯೂ ಕಟ್ತಾ ಇದ್ದೀವಿ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲೂ ಎಷ್ಟು ಜಾಸ್ತಿ ಪೇ ಮಾಡ್ತೀವಿ, ಇದು 14 ಟೈಮ್ಸ್ ಜಾಸ್ತಿ ಪೇ ಮಾಡ್ತಾ ಇದ್ದೀವಿ ಅಂತ ಸ್ಟಾಕ್. ಇದು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ 2 ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಂದು, ಮಾರ್ಕೆಟ್ ಕ್ಯಾಪ್ ಇಲ್ಲಿದೆಯಲ್ಲ, ಕಂಪ್ನಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ಅರ್ನಿಂಗ್ಸ್. ಇಲ್ಲಿ ನೆಟ್ ಪ್ರಾಫಿಟಲ್ಲಿ ತೋರಿಸ್ತಾ ಇದೆಯಲ್ವಾ, ಇದು ಡಿವೈಡ್ ಮಾಡಿದ್ರೆ 4,24,910 crores. ಈ 4 crores ಡಿವೈಡೆಡ್ ಬೈ, ನಾವು ಇದು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಮಾಡಬಾರ್ದು, ಇದು ಆ್ಯನ್ಯುವಲ್ ರಿಸಲ್ಟ್ಸಲ್ಲಿ ನೆಟ್ ಪ್ರಾಫಿಟ್ ಅಂತಿರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಇಲ್ಲಿ ಡಿವೈಡೆಡ್ ಬೈ 29,474 ಮಾಡಿದ್ರೆ ನಿಮಗೆ ಅರೌಂಡ್ 14.1 ಅಷ್ಟು ಪಿ ಇ ಬರುತ್ತೆ. ಒಂದೊಂದು ಸರಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಇದರಲ್ಲಿ, ಸ್ಕ್ರೀನರಲ್ಲಿ ನೀವು ಚೆಕ್ ಮಾಡಿ. ನೀವಿಲ್ಲ ಅಂದರೆ ಇಲ್ಲಿ ಅವರು ಇದು ನಿಫ್ಟಿ, ಇದು NSE ವೆಬ್ಸೈಟಲ್ಲೂ ನೀವು ಚೆಕ್ ಮಾಡಿದ್ರೆ ಅಲ್ಲೂ ನಿಮಗೆ ಪಿ ಇ ರೇಷಿಯೋ ಅನ್ನೋದು ಕೊಟ್ಟಿರ್ತಾರೆ. ಇಲ್ಲಿ ನೀವು ಇದರಲ್ಲೂ ಪಿ ಇ ರೇಷಿಯೋ ಅನ್ನೋದು ಇರುತ್ತೆ. ನೋಡ್ಬೋದು ಇಲ್ಲಿ ಪಿ ಅಡ್ಜಸ್ಟೆಡ್ ಪಿ 13.91, 14.33 ಎಲ್ಲ ಆಲ್ಮೋಸ್ಟ್ ಒಂದೇ. ಅಡ್ಜಸ್ಟೆಡ್ ಪಿ, ಸಿಂಬಲ್ ಪಿ ಅಂದರೆ ಎಲ್ಲ ಒಂದೇ. ಸಿಂಬಲ್ ಪಿ ಅಂದರೆ ಈ ಸ್ಟಾಕ್ದು ಕರೆಂಟ್, ಈ ಇನ್ಫೋಸಿಸ್ದು. ಅದೇ ರೀತಿ ಇವಾಗ ನೀವು TCSಗೂ ಚೆಕ್ ಮಾಡ್ಬೋದು. TCSಗೆ ಎಷ್ಟಿದೆ ಅಂದರೆ, TCS ನೋಡಿದ್ರು 14.5. ಏನಕ್ಕೆಲ್ಲ ಇವೆಲ್ಲ ಕಡಿಮೆ ಇದೆ ಪಿ ಇ ಅಂದರೆ, ಇವಾಗ ಕರೆಂಟ್ಲಿ ನಾವು AI ಟ್ರೆಂಡ್ ನಡೀತಾ ಇದೆ. ಇದು ಸರ್ವಿಸ್ ಬೇಸ್ಡ್ ಕಂಪ್ನಿಗಳು, TCS ಆಗಲಿ ಇನ್ಫೋಸಿಸ್ ಆಗಲಿ, ಅದಕ್ಕೆ ಕಡಿಮೆ ಪಿ ಇಯಲ್ಲಿ ಟ್ರೇಡ್ ಆಗ್ತಾಯಿದೆ. ಇವಾಗ ನಾವು ಯಾವುದೇ ಸ್ಟಾಕ್ನ ಇಲ್ಲಿ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪಿ ಇ ರೇಷಿಯೋ ಅಂತ, ಇಲ್ಲಿ ನೀವು ಇಲ್ಲಿ ಮ್ಯಾಕ್ಸ್ ಅಂತ ಇಟ್ಟರೆ ನೋಡಿ, ಒನ್ ಟೈಮಲ್ಲಿ ಇದು ಅರೌಂಡ್ ಸೆಪ್ಟೆಂಬರ್ 40 ಪಿ ಇಯಲ್ಲಿ ಇದ್ದಿದ್ದು. ಈಗ ಕರೆಂಟ್ಲಿ ಎಷ್ಟು ಟ್ರೇಡ್ ಆಗ್ತದೆ, 14.5 ಅಷ್ಟು ಪಿ ಇಗೆ ಟ್ರೇಡ್ ಆಗ್ತದೆ. ಅಂದರೆ ಅಷ್ಟು ಚೀಪ್ ಆಗಿಬಿಟ್ಟಿದೆ ಸ್ಟಾಕು. ಅಂದರೆ ಚೀಪಾಗಿದೆ ಸ್ಟಾಕು ಅಂತ ಬೈ ಮಾಡಬಾರ್ದು. ಯಾಕಂದರೆ ಚೀಪಾಗಿರೋದು ಯಾಕೆ ಬೈ ಮಾಡಬಾರ್ದು ಅಂದರೆ, ಇದರಲ್ಲಿ ಫ್ಯೂಚರ್ ಹೇಗಿರುತ್ತೆ ಗ್ರೋತ್ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಯಾವಾಗ ಕಂಪ್ನಿ ಚೆನ್ನಾಗಿದೆ ಅಂದರೆ, ಇವಾಗ ನಾನು ಮೊಬೈಲ್ ಎಕ್ಸಾಂಪಲ್ ಕೊಡೋಣ. ಇವಾಗ ಐಫೋನ್ ಚೆನ್ನಾಗಿದೆ ಅಂದರೆ ದುಡ್ಡು ಎಷ್ಟು 50,000 ಆಗಲಿ 1 lakh ಆಗಲಿ ಕೊಟ್ಟು ತೊಗೊಳಕ್ಕೆ ರೆಡಿ ಇರ್ತಾರೆ ಜನ. ಅದೇ ರೀತಿ ಕಂಪ್ನಿಯಲ್ಲಿ ಗ್ರೋತ್ ಅನ್ನೋದು ಚೆನ್ನಾಗಿದ್ದರೆ ಪಿ ಇ ರೇಷಿಯೋ ಅನ್ನೋದು ಜಾಸ್ತಿ ಇರುತ್ತೆ. ಯೂಶ್ವಲಿ ಮಾರ್ಕೆಟಲ್ಲಿ ಏನಂತಾರೆ, ಸ್ಟ್ಯಾಂಡರ್ಡು 30 ಇದ್ದರೆ ಆ್ಯಾವ್ರೇಜ್, ಅಂದರೆ ಒಂದು ನಾರ್ಮಲ್ ಕಡಿಮೆ ಅಂತ. 30 ಬಿಲೋ ಇದ್ದರೆ ಕಡಿಮೆ ಅಂತ, 30 ಅಬೋ ಇದ್ದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಾರೆ. ಬಟ್ ನಾವು ಆ ರೀತಿ ಬೇಸ್ ಮೇಲೆ ನಾವು ಯಾವತ್ತೂ ಸ್ಟಾಕ್ನ ಬೈ ಮಾಡಬಾರ್ದು. ಜಾಸ್ತಿ ಪಿ ಇದ್ರೂ, ಅರೌಂಡ್ 50-60 ಪಿ ಇದ್ರೂ
ಅದು ಫ್ಯೂಚರ್ ಗ್ರೋತ್ ಹೇಗಿದೆ, ಇದು ಫಾರ್ವರ್ಡ್ ಪಿ ಚೆಕ್ ಮಾಡ್ಬೇಕು ನಾವು, ಫ್ಯೂಚರ್ಗೆ ಹೆಂಗಿರುತ್ತೆ ಅಂತ. ಫಾರ್ವರ್ಡ್ ಅಂದರೆ ಫ್ಯೂಚರ್ದು ಹೆಂಗೆ ಗೊತ್ತಾಗುತ್ತೆ ಪಿ ಅಂದರೆ, ಕಂಪ್ನಿ ಇವಾಗ ಅವರು ವಿಸಿಬಿಲಿಟಿ ಕೊಡ್ತಾರೆ, ನಾವು ಸೇಲ್ಸ್ನ ಡಬಲ್ ಮಾಡ್ತೀವಿ, ಪ್ರಾಫಿಟ್ನ ಡಬಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಪ್ರಾಫಿಟ್ನ ಡಬಲ್ ಮಾಡ್ತೀವಿ ಅಂದಾಗ ನಾವೇನು ಮಾಡಬೇಕಂದ್ರೆ, ಇವಾಗ ಈ ಮಾರ್ಕೆಟ್ ಕ್ಯಾಪ್ ಇರುತ್ತಲ್ವ, ಈ ಮಾರ್ಕೆಟ್ ಕ್ಯಾಪ್ ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಇದೆಯಲ್ವ ಇಲ್ಲಿ, ಈ ನೆಟ್ ಪ್ರಾಫಿಟ್ ಡಬಲ್ ಮಾಡಿ ಅಷ್ಟೇ. ಇವಾಗ 49,452 ಇದೆ. ನೆಕ್ಸ್ಟ್ 1 ಇಯರಲ್ಲಿ ನಾವು ಡಬಲ್ ಮಾಡ್ತೀವಿ ಸೇಲ್ಸ್, ಎಕ್ಸಾಂಪಲ್ ಹೇಳ್ತೇನೆ, ಪ್ರಾಫಿಟ್ನ ಡಬಲ್ ಮಾಡ್ತೀವಿ ಅಂದರೆ ಇದನ್ನು 9/2 ಮಾಡಿಕೊಂಡು ಇದನ್ನು ಡಿವೈಡ್ ಮಾಡಿ, ಆವಾಗ ಅದು ಫಾರ್ವರ್ಡ್ ಪಿ ಬರುತ್ತೆ ನಿಮಗೆ. ಯಾವಾಗಲೂ ನಾವು ಯೂಶ್ವಲಿ ಫಾರ್ವರ್ಡ್ ಪಿಯಲ್ಲಿ ನಾವು ಸ್ಟಾಕ್ನ ಇದು ಮಾಡಬೇಕು. ಅದೇ ರೀತಿ ನಾವು ಇದು ಇಂಡಸ್ಟ್ರಿ ಯಾವುದು ಅಂತ, ಇವಾಗ ಫಾರ್ ಎಕ್ಸಾಂಪಲ್ TCS ಬಂದು ನಮ್ಗೆ ಇದು IT ಸರ್ವಿಸ್, ಇದೇ ಥರ ನಾವು ವಿಪ್ರೋ ಎಲ್ಲ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆಯೋ ನಾವೆಲ್ಲ ಚೆಕ್ ಮಾಡ್ಬೋದು. ನಾವಿಲ್ಲೂ ನಿಮಗೆ ಇಲ್ಲೂ ಗೊತ್ತಾಗುತ್ತೆ ಯಾವ್ಯಾವ ಪಿಯರ್ಸ್ ಅಂತ, ಇನ್ಫೋಸಿಸು, TCS, ವಿಪ್ರೋ, HCL. ಇವಾಗ ನೋಡಿದ್ರೆ ನಿಮ್ಗೆ ಎಲ್ಲ ಕಂಪ್ನಿಯದ್ರದ್ದು PEಗಳು ಇಲ್ಲಿ ನಿಮ್ಗೆ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸು ಅರೌಂಡ್ 14, 13, 17 ಇದೇ ರೀತಿಯಲ್ಲೇ ಇದೆ. ಪರ್ಸಿಸ್ಟೆಂಟ್ ಅನ್ನೋದು ಈ ಕಂಪ್ನಿ ಮಾತ್ರ ಸ್ವಲ್ಪ 38 PEಯಲ್ಲಿ ಇದೆ. ಏನಕ್ಕೆ ಪರ್ಸಿಸ್ಟೆಂಟ್ ಜಾಸ್ತಿ ಇದೆ ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇದರಲ್ಲಿ ಅದಕ್ಕಿಂತ ಬೆಟರ್ ಸೇಲ್ಸ್ ಗ್ರೋತ್ ಇರುತ್ತೆ ನೋಡಿ. ಇಲ್ಲಿ 25% ಸೇಲ್ಸ್ ಗ್ರೋತ್ ಇದೆ, ಮತ್ತು ಪ್ರಾಫಿಟ್ಸ್ ಅನ್ನೋದು ಇಂಪ್ರೂವ್ ಆಗ್ತಿದೆ ಇವ್ರದ್ದು. ಬಟ್ ಸೇಲ್ಸ್ ಗ್ರೋತ್ ನೋಡಿದ್ರೆ ನೀವು 25% ಸೇಲ್ಸ್ ಗ್ರೋತ್ ಅದೇ. ನೀವು TCS ನೋಡಿ ಬರೀ 4% ಸೇಲ್ಸ್ ಗ್ರೋತ್. ಅದಕ್ಕೆ ಮಾರ್ಕೆಟ್ ಯಾವಾಗಲೂ ಗ್ರೋತ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ. ನಾವು ಯಾವಾಗಲೂ ಇದು ಟ್ರೈಲಿಂಗ್ 12 months PE ಅಂತಾರೆ, TTM ಅಂತಾರೆ. ಟ್ರೈಲಿಂಗ್ 12 months ಅಂದರೆ ಲಾಸ್ಟ್ 12 monthsದು PE. ಇವಾಗ ನೋಡಿ ಲಾಸ್ಟ್ ಈಗ ಇಲ್ಲಿರುತ್ತಲ್ಲ ಲಾಸ್ಟ್ ಇಯರ್, ಇಲ್ಲಿ ಬಂದು ಇದು ಕ್ವಾರ್ಟರ್ಲಿ ರಿಸಲ್ಟ್ ಇರುತ್ತೆ. ಕ್ವಾರ್ಟರ್ಲಿ ರಿಸಲ್ಟಲ್ಲಿ ನಾವು ಬೇಕಂದರೆ ಇವು 4 ಆ್ಯಡ್ ಮಾಡಿದ್ರೆ ಲಾಸ್ಟ್ 12 monthsದು, ಈ ನೋಡಿ ಜೂನ್, ಸೆಪ್ಟೆಂಬರ್, ಡಿಸೆಂಬರ್ ಕ್ವಾರ್ಟರ್ದು, ಈ 3 ಕ್ವಾರ್ಟರ್ದು ಆ್ಯಡ್ ಮಾಡಿದ್ರೆ ನಿಮಗೆ ಇಲ್ಲಿ ಈ ನೆಟ್ ಪ್ರಾಫಿಟನ್ನು ಸಿಗುತ್ತೆ ನಿಮಗೆ. ಲಾಸ್ಟ್ ಇಯರ್ ಇದು ಮಾರ್ಚ್ ಇಯರ್, ಲಾಸ್ಟ್ ಫೈನಾನ್ಷಿಯಲ್ ಇಯರ್ದು. ಈ ರೀತಿ ನಾವು ಕಂಡುಹಿಡಿಬೇಕು PEನ. ನಾವು ಒಂದು ನೆನ್ಪಿಟ್ಕೊಳ್ಳಿ, PE ಅಂದರೆ ಒಂದು ಪ್ರೀಮಿಯಮ್, ಅಂದರೆ ಎಷ್ಟು ಎಕ್ಸ್ಪೆನ್ಸ್ ಆಗಿದೆ ಟ್ರೇಡ್ ಆಗ್ತಾಯಿದೆ ಸ್ಟಾಕು, ನಾವು ಎಷ್ಟು ಪಟ್ಟು ಜಾಸ್ತಿ ಪೇ ಮಾಡ್ತೀವಿ. ₹1 ಅರ್ನಿಂಗಿಗೆ, ₹1 ಅರ್ನ್ ಮಾಡೋಕ್ಕೆ ಎಷ್ಟು ಪಟ್ಟು ನಾವು ಪೇ ಮಾಡ್ತಾಯಿದ್ದೀವಿ. ಇವಾಗ ₹1 ಅರ್ನಿಂಗ್ಗೆ ₹14 ಅಷ್ಟು ಪೇ ಮಾಡ್ತಾಯಿದ್ದೀವಿ ಅಂತ ಅರ್ಥ. ಇದು ನಾವು ಯಾವತ್ತೇ ಆಗಲಿ ಟ್ರೈಲಿಂಗ್ TTM ಈ PEನ ನಾವು ನೋಡ್ಬಾರ್ದು, ನಾವು ಫ್ಯೂಚರ್ PE ನೋಡಬೇಕು. ಫ್ಯೂಚರ್ PE ಹೇಗೆ ಗೊತ್ತಾಗುತ್ತೆ ಅಂದರೆ, ಕಂಪ್ನಿಯವರು ಹೇಳುತ್ತೆ, ಅವ್ರದ್ದು ಕಾನ್ಫರೆನ್ಸ್ ಕಾಲ್ಸ್ ಇರುತ್ತೆ ಯೂಶ್ವಲಿ. ನಾವು ಈ ರೀತಿ ಇಲ್ಲಿ ನೀವು ಕಾಲ್ಸ್ ಅಂತ ಹೋದರೆ ಇಲ್ಲಿ ಟ್ರಾನ್ಸ್ಕ್ರಿಪ್ಟ್ ಇರುತ್ತೆ. ಈ ಟ್ರಾನ್ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕಂಪ್ನಿ ಏನೇನು ಹೇಳುತ್ತೆ ಅಂದರೆ, ನಾವು ಇಷ್ಟು % ಗ್ರೋತ್ ಆಗ್ತೀವಿ, ಇಷ್ಟು % ಅಂತ ಎಲ್ಲ ಹೇಳುತ್ತೆ ನಮ್ಗೆ. ಅದರ ಬೇಸಿಸ್ ಮೇಲೆ ನಾವು ಫ್ಯೂಚರ್ PEನ ಕಂಡುಹಿಡಿಬೇಕು. ಆ ಫ್ಯೂಚರ್ PE ಕಂಡುಹಿಡ್ಕೊಂಡು ಆ ಬೇಸಿಸ್ ಮೇಲೆ ನಾವು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಕಡಿಮೆ PE ಸಿಕ್ಕಿದೆ ಅಂದ್ಬಿಟ್ಟು ಕಡಿಮೆಯಲ್ಲಿ ತೊಗೋಬಾರ್ದು. ಕಡಿಮೆ ಸಿಕ್ಕಿದೆ ಅಂದರೆ ಅದು ಏನಕ್ಕೂ ಒಂದು ರೀಸನ್ ಇರುತ್ತೆ, ಅದು ಗ್ರೋತ್ ಇರಲ್ಲ. ಆ ಕಾರಣಕ್ಕೆ ನಾವು ಕಡಿಮೆ PEಗೆ ಸಿಗುತ್ತೆ.